ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ಈ ಮದ್ವೆಗೆ ಒಪ್ಕೋಬಾರ್ದು ಅಷ್ಟೇ. ಇದ್ಯಾವ ನಂಬರು? ಗೊತ್ತಿಲ್ಲದೆ ಇರೋ ನಂಬರು. ಹಲೋ ಸರ್, ನಾನು ನಾಗು ಮಾತಾಡ್ತಿರೋದು. ಓ ಹಾಯ್. ಅಂದಾಗೆ ನಿನ್ನ ನೀ ಎಲ್ಲ ಎಸ್ಕೇಪ್ ಆಗ್ಬಿಟ್ಟೆ? ನಿನ್ನೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಸೋಶ್. ಯಾರೋ ನನ್ನನ್ನು ಎಳಿತಿದ್ದಾರೆ ಅನ್ನೋ ಫೀಲಿಂಗ್ಸ್ ಆಗ್ತಿತ್ತು. ಆಮೇಲೆ ಕಾರಲ್ಲಿ ಕುತ್ಕೊಂಡಲ್ಲ, ಅಲ್ಲೊಂದು ಹಾವು. ಅದರಿಂದ ತಪ್ಪಿಸ್ಕೊಂಡು ಬೇರೆ ಡೋರಿಂದ ಓಡೋದೆ. ಹೌದಾ? ಆ ಹಾವು ನನ್ನ ಮೇಲೂ ಅಟ್ಯಾಕ್ ಮಾಡ್ತು. ಆಮೇಲೆ ಕಚ್ಚೆ ಬಿಡ್ತು. ಆಲ್ಮೋಸ್ಟ್ ಸಾಯೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಯಾವುದೋ ಸ್ವಾಮಿ ನನ್ನ ಬಚಾವ್ ಮಾಡಿದ್ರು. ಅಂದಾಗೆ ನಾವಿಬ್ರು ಮೀಟ್ ಮಾಡಿದಾಗೆಲ್ಲ ಈ ಥರದ್ದೇನೋ ಒಂದು ಆಗ್ತಾನೆ ಇದೆಯಲ್ಲ? ಅದನ್ನೇ ನಾನು ನಿನ್ನ ಹತ್ರ ಡೀಟೇಲ್ ಆಗಿ ಮಾತಾಡಬೇಕು. ಸಿಗ್ತೀಯಾ? ನೀನು ಸಿಗ್ತೀಯಾ ಅಂದರೆ ಬರಲ್ಲ ಅಂತೀನಿ ಡಿಯರ್. ಸೇಮ್ ಪ್ಲೇಸ್, ಕ್ಯಾಪಿಟಲ್ ಕ್ಲಬ್ ರೆಸ್ಟೋರೆಂಟ್. ನಾ ಮತ್ತೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ನಾನು ಹುಡುಗರಿಂದ ಬಿದ್ದಿರೋ ಎಕ್ಸಾಂಪಲ್ ಬೇಜಾನಿದೆ. ಕಣ್ಣೆದುರುಗಡೆ ಬರೋ ಹುಡುಗಿರ್ ಬಾಳನ್ನ ನೋಡ್ಬೋದೋ ಏನೋ ಸುಶ್. ಆದರೆ ಒಂದು ಹುಡುಗಿ ನನ್ನ ಹಿಂದೆ ಬಿದ್ದಿರೋದು ಇದೇ ಮೊದಲು. ಆದರೆ ಬೆನ್ನಿಂದೆ ಬರೋಳು ಯಾವತ್ತು ಪ್ರಾಣ ತೆಗಿಯೋಳು, ನೆನ್ಪಿಟ್ಕೊ. ಇವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಾರ್ದು. ಆ ಕಾಲ ಅನ್ನೋ ಅಕೌಂಟ್ನಲ್ಲಿ ನಿನ್ ಸಾವನ್ ಡೆಪಾಸಿಟ್ ಮಾಡೋಳು ನಾನು. ಪಾಪ, ಇವತ್ತೇನು ವಿಶೇಷ? ಬ್ರದರ್, ನಮ್ಮನೇಲಿ ಪೂಜೆ ಮಾಡೋದಕ್ಕೆ ಏನಾದರೂ ಒಂದು ನೆಪ ಬೇಕಷ್ಟೇ. ಬಿಸ್ಕಾಡಿದ್ರೆ ಮಂಗಳಾರತಿ ತಟ್ಟೆ ರೆಡಿ. ನಾನು ಕೇಳ್ತಾ ಇರೋದು ಇವತ್ತಿನ ಪೂಜೆ ನೆಪ ಏನು ಅಂತ. ಅದೇನೋ ತೀರ್ಮಾನ ಪೂಜೆ ಇದೆ ಅಂದರು. ಇಷ್ಟಕ್ಕೂ ಏನು ತೀರ್ಮಾನ ಆಗಬೇಕಾಗಿದೆ? ಹೇಳ್ತೀನಪ್ಪ ಸುದೇಶ, ಸದ್ಯದಲ್ಲಿ ನಮ್ಮನೇಲಿ ಒಂದು ಶುಭ ಕಾರ್ಯ ನಡಿಬೇಕಾಗಿದೆ. ಹೇ, ಸದ್ಯದಲ್ಲೇ ನನ್ನ ಬರ್ತಡೇ ಇದೆ. ಬರ್ತಡೇ ಒಂದು ಶುಭ ಕಾರ್ಯನೇನೋ? ಮಾಮ್ಸ್, ಯಾಕ್ರಿ, ಇವ್ನು ಹುಟ್ಟಿದ್ದಿ ಮನೆಗೆ ಶುಭ ಅಲ್ವಾ? ಹೌದು ಅಂತ ಹೇಳ್ಬೋದು. ಆದ್ರೆ ಈ ಮನೆಗೆ ಸಕಲ ಸಂಪತ್ತು ಬಂದಿದ್ದು ನನ್ ಮಗ ಸುದೇಶ ಹುಟ್ಟಿದ್ಮೇಲೆ ಅಲ್ವಾ ರೀ? ನೋಡಿ, ಈಗ ಯಾವ ಮಕ್ಕಳು ಹುಟ್ಟಿದ ಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹುಟ್ಟಿದ ಮಕ್ಕಳ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರ ಮದ್ವೆ? ನೋಡಿ, ಸುದೇಶ್ ಅಂದೋ ಅಥವಾ ಸುಶೀಲ್ ಅಂದೋ ಇಬ್ಬರಲ್ಲಿ ಒಬ್ಬರ ಮದುವೆ ಆಗ್ಬೇಕಾಗಿದೆ. ಮನೆಗೆ ಬರೋ ಸೊಸೆ ಯಾರು ಅನ್ನೋದನ್ನ ಡಿಸೈಡ್ ಮಾಡಿ ಆಗಿದೆ. ಈಗ ನಿಮ್ಮಿಬ್ಬರಲ್ಲಿ ಯಾರು ಮದುವೆ ಆಗ್ತೀರಾ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿದೆ. ಅಂದ್ರೆ ನಾನು ಸದ್ಯಕ್ಕೆ ಮದುವೆ ಆಗಲ್ಲ ಅಂತ ಹೇಳಾಗಿದೆ. ನಾನಂತೂ ಮದುವೆ ಆಗೋದಾದ್ರೆ ನಾನು ನೋಡಿದ ಹುಡುಗಿನ, ನೀವು ಡಿಸೈಡ್ ಮಾಡಿದ ಹುಡುಗಿನಲ್ಲ. ಹಾಗಂತ ಹೇಳೋಂಗಿಲ್ವೋ? ಮೊದಲು ಪ್ರಾಣ ಹೊಡೆಯೋದು ಮುಖ್ಯ. ಏನೀಗ ಮದುವೆ ಆಗದೆ ಹೋದ್ರೆ ಪ್ರಾಣ ಹೊರಟೋಗ್ಬಿಡುತ್ತಾ? ಅಯ್ಯೋ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಹೌದಪ್ಪ, ಈ ಮನೆಯಲ್ಲಿ ಅರ್ಥ ಆಗ್ಬೇಕಾಗಿರೋ ಬೇಕಾದಷ್ಟು ವಿಷಯಗಳು ಬಾಕಿ ಉಳಿದಿದೆ. ಸಾಕು, ನೀವುಗಳು ಮಾತಾಡಿದ್ದು ಸಾಕು. ನೋಡಿ, ನಾನೀಗ ಮಾಡಿದ್ದು ತೀರ್ಮಾನ ಪೂಜೆ. ಅಂದ್ರೆ ತೀರ್ಮಾನ ಆಗಿದೆ. ಇವತ್ತು ಸಂಜೆ ನಿಮ್ಮಿಬ್ಬರನ್ನು ಹುಡುಗಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಿಮ್ಮ ತೀರ್ಮಾನ ಹೇಳಿ. ಕೆಲವು ಸಲ ನಿರ್ಧಾರಗಳು ಹುಡುಗಿನ ನೋಡಿ ಆದ್ಮೇಲೂ ಬದಲಾಗುತ್ತೆ.
ಪಂಚಮಿ ಪಂಚಮಿ ಏನೇ ನಿಮ್ಮಪ್ಪ ಸಿಟ್ಟಲ್ಲಿ ಬರ್ತಾರೋ ಹಾಗಿದೆ. ಗೊತ್ತಿಲ್ಲದೆ ನಾನು ಏನಾದರೂ ತಪ್ಪು ಮಾಡಿದ್ನಮ್ಮ. ನಿಮ್ಮಪ್ಪನ ಕೈ ಹಿಡಿದ್ಮೇಲೆ ನನಗೆ ತಪ್ಪು ಯಾವುದು ಒಪ್ಪು ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲಮ್ಮ. ಅಂದರೆ ಈಗ ಅದ್ರ ಬಗ್ಗೆ ತಿಳ್ಕೊಂಡು ಏನು ಮಾಡಬೇಕಾಗಿದೆ ಬಿಡು. ಸದ್ಯಕ್ಕೆ ನಿಮ್ಮಪ್ಪನ ಸಿಟ್ಟಿಗೆ ಕಾರಣ ಏನು ಅಂತ ತಿಳ್ಕೊಬೇಕಾಗಿದೆ. ನಾನು ಸಿಟ್ಟಲ್ಲಿದ್ದೀನಿ ಅಂತ ಹೇಳಿದವ್ರು ಯಾರು ಪಾರ್ವತಿ? ಸಂತೋಷವಾಗೇ ಇದ್ದೀನಿ ಕಣೆ. ಏನೋಪ್ಪ ನಿಮ್ಮ ಸಂತೋಷ ಸಿಟ್ಟು ಎರಡೂ ಒಂದೇ ಥರ ಇರುತ್ತಲ್ಲ, ಅದಕ್ಕೆ ಗೊತ್ತಾಗಲ್ಲ. ಭಾವನೆಗಳು ಏನೇ ಇದ್ರೂ ಅದನ್ನ ನಿಮ್ಮ ಮುಖ ನೋಡಿ ಗುರ್ಸಕ್ಕಾಗಲ್ಲ ಬಿಡಿ. ನೀನು ನನ್ನನ್ನು ಹೊಗಳ್ತಾ ಇದೆಯೋ ಬೈತಾ ಇದೆಯೋ? ಈಗ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಿ? ವಿಷಯ ಏನು? ಪಂಚಮಿ ಪಂಚಮಿ ಅಂತ ಯಾಕೆ ಹೋಗ್ತಾ ಬಂದ್ರಿ? ಅವಳು ಮನೆಯಲ್ಲೇ ಇದ್ದಾಳೋ ಇಲ್ಲ ಆಚೆ ಹೋಗಿದ್ದಾಳೋ ತಿಳ್ಕೊಳಕ್ಕೆ. ನನಗೆ ಗೊತ್ತಿಲ್ಲದೆ ಒಂದ್ಸರ್ತಿ ಮನೆ ಬಿಟ್ಟು ಹೋಗಿದ್ದೆ ಅಂತ ಯಾವಾಗ್ಲೂ ನಿಲ್ಸೋ. ಒಂದ್ಸಲ ಅಲ್ಲ 2 ಸಲ ನಿನ್ನನ್ನು ಹುಡ್ಕೊಂಡು ಬಂದು ಧರ್ಮದ ತಿಂದಿದ್ ನಾನ್ ತಾನೆ. ರೀ, ಅದು ಮುಗ್ದೋದ್ ಕತೆ ಅಲ್ವಾ, ಮತ್ತ್ಯಾಕೆ ಶುರು ಮಾಡ್ತೀರಿ? ಶುರು ಮಾಡ್ತಾ ಇಲ್ಲ ಕಣೆ, ಶುರು ಆಗಿರೋ ಕಥೆನ ಸರಿಯಾಗಿ ಮುಗಿಸೋಣ ಅಂತ. ಅಂದ್ರೆ ಇವಳು ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಮನೆ ಬಿಟ್ಟು ಹೋಗೋದು ದೊಡ್ಡದಲ್ಲ, ನಮಗ್ ಗೊತ್ತಾಗೋ ಹಾಗೆ ಮನೆ ಬಿಟ್ಟು ಹೋಗ್ಬೇಕು. ಏನ್ರಿ ಮಾತಾಡ್ತಿದ್ದೀರಾ? ಸಾಯಂಕಾಲ ಪಂಚಮಿನ ನೀಟಾಗಿ ರೆಡಿ ಮಾಡು. ಅವಳು ನೋಡೋಕ್ಕೆ ಮದುವೆಗೆ ಕಣೆ ದೊಡ್ಡ ಕಡೆಯಿಂದ ಸಂಬಂಧ ಬರ್ತಾ ಇದೆ. ಅಪ್ಪಯ್ಯ ಮುಚ್ಚು ಬಾಯಿ. ಅಲ್ಲ ರೀ, ಇದ್ದಕ್ಕಿದ್ದ ಹಾಗೆ ಏನೇ ಇದ್ದಕ್ಕಿದ್ದ ಹಾಗೆ? ಅವತ್ತು ಅವಳೇ ಹೇಳಿದ್ಲಲ್ಲ, ತಾನಾಗೆ ಹುಡುಕೊಂಡು ಹೋಗಲ್ಲ, ಆದ್ರೆ ತಾನೇ ಹುಡುಕೊಂಡು ಬಂದ್ರೆ ಬೇಡ ಅನ್ನಲ್ಲ ಅಂತ. ಇವಾಗ ಅವಳು ಬೇಡ ಅನ್ಬಾರ್ದು ಅಷ್ಟೇ. ಬರ್ತಿರೋದು ಒಳ್ಳೆ ಸಂಬಂಧ. ಶ್ರೀಮಂತರ ಮನೆಗೆ ಹೋಗೋ ಯೋಗ ಸಿಗ್ತಾ ಇದೆ ಕಣೆ ನಮ್ಮ ಮಗಳಿಗೆ. ಎಡವಟ್ಟು ಮಾಡ್ಕೋಬಾರ್ದು ಅಷ್ಟೇ. ನಾನು ಹೋಗಿ ಸ್ವೀಟ್ಸ್ ತಗೊಂಡ್ಬಂದ್ಬಿಡ್ತೀನಿ, ಆಯ್ತಾ? ಬರೋ ಗಂಡು ನಿನ್ನ ಒಪ್ಕೊಂಡೇ ಒಪ್ಕೋತಾನೆ. ಒಪ್ಕೊಳ್ಳೇಬೇಕು, ಅದಕ್ಕೆ ನಾನೇ ಗ್ಯಾರಂಟಿ.